ರೂಮ್ ಸಿಕ್ತು. ಒಳ್ಳೆ ಒಳ್ಳೆ ನಾನು ಜಾಗ. ಇಲ್ಲ ಕುತ್ಕೊಳ್ಳ ಹಿಂಗೆ. ಅಮ್ಮ ಇವಾಗ ಚಳಿ ಐತೈತೆ. ನಾನು ಅವಾಗಿಂದ ಹಿಂಗೆ ಇದ್ದೀನಿ. ಮತ್ತೆ ಇಲ್ಲೇ ಎಂಟ್ರಿ ಪಾಸ್ ತಗೊಂಡು ಅಲ್ಲ ಎಂಟ್ರಿ ಇದಲ್ಲ, ನಾನು ಆ್ಯಕ್ಚುಲಿ ಇಲ್ಲಿ ಪಾರ್ಕ್ ಮಾಡೋಣ ಅಂತ ಹೋಗಿದ್ವಿ. ಬಟ್ ಪಾಪ ಇಲ್ಲಿ ಒಬ್ರು ಆಂಟಿ ಏನ್ ಓದ್ಕೊಂಡು ಹೋಯ್ತದೆ ಅನ್ನಂಗೆ ಆಡ್ತಾಳೆ. ಈ ಗಿಂಬಲ್ ಬ್ಯಾಗಲ್ಲಿ ಇಡು, ಹುಷಾರಾಗಿ ಇವಾಗ ಇಟ್ಕೋಬೇಕು. ಫೋಟೋ ಬೇಕಂತೆ ಫೋಟೋ ಇಲ್ಲೇ ತೆಗೆಯೋಣ. ತೆಗಿತೀನಿ. ಮದ್ವೆ ಆದ್ರೆ ಹಂಗೆ ಹುಡುಗರಿಗೆಲ್ಲ ಫೋಟೋ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕೊಡು, ಅಮ್ಮ ನಾನು ಜಾಕೆಟ್ ತೆಗೆದು ಬಿಡ್ಲಾ? ಈ ವರ್ಷದ್ ಕೊಡು. ಎಲ್ಲ ಹೆಂಗ್ ಹಿಂಸೆ ಇಡ್ತಾರೆ ಅಂದ್ರೆ ಯಾವಾಗ್ಲೂ ಬೈತಾನೇ ಇರ್ತಾರಪ್ಪ. ಒಳ್ಳೆ ನನ್ನಂತ ಗಂಡನೇ ಸಿಗ್ಲಿ ನಿನ್ಗೆ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ಅಲ್ಲ ಲಕ್ಕಿಟ್ಟು ಕೊಡೆ ವರ್ಷದು ತರಿ ಬಂಗಾರಿ ಎಲ್ಲ ಒಳಗಡೆ ಹೊಂಟೋಗೈತೆ. ಇಲ್ಲಿ ಮುಕ್ಲರೆ ಕೋಲ್ಡ್ ಆಯ್ತೈತೆ ಇಲ್ಲಿ. ನಾನು ಜಾಕೆಟೇ ಬಿಸ್ತೀನಿ ಅಂತಿದ್ದೀನಿ. ಐ ಆಮ್ ಸಚ್ ಎ ಸ್ಟ್ರಾಂಗ್ ಲೇಡಿ, ಯು ನೋ. ನೋ ಏನಿದು ಎಲ್ಲ ಚಳಿ ಇರ್ತದೆ. ಬಟ್ ಮೀಸೆ ಎಲ್ಲ ಸಾರಿ ಕಾಣಿಸೋದೆಲ್ಲ ಕಣಮ್ಮ. ಫೋಟೋ ಕಾಣಿಸುತ್ತೆ ನೋಡೋಣ ನಿಂತು. ಒಂದು ಫೋಟೋ ಸಿಕ್ಕರೆ ಸಾಕು, ಕಂಪ್ಲೇಂಟ್ ಬೇಕಂದ ಅಷ್ಟೇ. ಇದನ್ನ ಇವಾಗ ಏನ್ ಮಾಡ್ತೀನಿ ಗೊತ್ತಾ, ನನ್ನ ಗಂಡನ ಮೇಲೆ ಹಾಕ್ತೀನಿ. ಯಾರ ಮೇಲೆ ಹಾಕ್ತಿ? ಇಲ್ಲ ಮುಚ್ಚಿಬಿಡು, ಕ್ಯಾಮ್ರಾನೇ ಮುಚ್ಚಿಬಿಡತ್ತೆ. ಇನ್ನೇನತ್ತೆ ಮುಚ್ಚೆ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ. ಬೆಲೆನೇ ಇಲ್ಲ ಅದಕ್ಕೆ. ಜಿಗ್ಣೆ ಗಿಗ್ಣೆ ಹತ್ಕೊಂಡು ಏನಾರ ಕಚ್ಚಬೇಕಲ್ಲ ಮೈಗೆ. ಅಲ್ಲಿ ಇಟ್ಟಿದೀಯಲ್ಲ. ಈ ಪ್ಯಾಂಟ್ ತಗೊಂಡು 1 ಇಯರ್ ಆಗುತ್ತೆ, ಸುಮ್ಮನೆ ಇಟ್ಟಿದ್ದೆ. ಲೂಸ್ ಆಗುತ್ತೆ ಅಂತ ಇಟ್ಟಿದ್ದೆ, ಬಟ್ ಇವಾಗ ಯೂಸ್ ಆಯ್ತು. ಲೂಸ್ ಆಗುತ್ತೆ ಅಂತ ಇಟ್ಟು ಇವಾಗ ಯೂಸ್ ಆಯ್ತು. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ. ಮತ್ತೆಲ್ಲಿ ಹುಟ್ಟಬೇಕಾಗಿತ್ತು? ಜಾಪಾನ್ ದೇಶ ಹುಟ್ಟಬೇಕು, ಅಮೆರಿಕಾದ ಅಧ್ಯಕ್ಷ ಆಗ್ಬೇಕು. ಎಲ್ಲ ಅದೃಷ್ಟ ಕೋಟ ಕಂಡ. ಮೇಲ್ ನೋಡು, ಸ್ಟ್ರೈಟ್ ನೋಡು ಫೇಸ್. ಒಂದು ತುಂಬಾ ದಿನದ ಕನಸು ನನಸಾಗಿದೆ. ಬಟ್ ಆನ್ ದಿ ವೇ ನಾವು ಬರ್ಬೇಕಾದ್ರೆ ವೆದರ್ ಸಕ್ಕದಾಗಿತ್ತು, ಅದು ನೀವು ನೋಡಿದ್ರೆ. ಬಟ್ ಕ್ಯಾಮ್ರಾದಲ್ಲಿ ಟ್ರಸ್ಟ್ ಮೀ, ಕ್ಯಾಮ್ರಾದಲ್ಲಿ ಜಸ್ಟಿಸ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಚೆನ್ನಾಗಿಲ್ಲ ಅಷ್ಟು. ಬಟ್ ಗಿಂಬಲ್ ತಂದು ಒಳ್ಳೆ ಕೆಲಸ ಜೀವನದಲ್ಲಿ ಅಂತಿದ್ಲು ಗಿಂಬಲ್ನ. ಭಯ ಬಿದೋಗ್ಬಿಡುತ್ತೆ ಅಂತ ಭಯ ಯೂಸ್ ಮಾಡಕ್ ಬರಲ್ಲ, ಹೇಳ್ಕೊಡ್ಬೇಕು ಇನ್ನ. ಆದ್ರೆ ಐ ಮೀನ್ ಟು ಸೇ ನಮ್ಮ ಮದ್ವೆಗೆ ಅಂತೀನಿ ಬರ್ಡೇ ಗಿಫ್ಟ್, ನಮ್ಮ ಅಣ್ಣ ಬರ್ಡೇ ಗಿಫ್ಟ್ ಮಾಡಿ ಪಾಪ ಒಳ್ಳೆ ಕೆಲಸ ಮಾಡ್ದ. ಬಿಕಾಸ್ ದಿಸ್ ಇಸ್ ದಿ ರೈಟ್ ಟೈಮ್. ನಾವು ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತನೂ ನಮ್ಮ ಅಣ್ಣಂಗೆ ಗೊತ್ತಿತ್ತು. ಸೊ ಹಾಗಾಗಿ ನಮ್ಮ ಅಣ್ಣ ಗಿಫ್ಟ್ ಮಾಡ್ದ. ಓಕೆ, ಯೂಟ್ಯೂಬಿಗೆ ಹೆಲ್ಪ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಕಿರಿಚ್ಕೊಂಡು ಹೋಗೋದು. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಜೋಶ್ ಅದು ಬಂದ್ಬಿಟ್ಟಿರ್ತೀವಿ ಬೆಳಗ್ಗೆ. ಅಮ್ಮ ನಾವು ಮ್ಯಾಗಿ ತಗೊಂಡ್ಬಂದಿದ್ರೆ ಮ್ಯಾಗಿ ತಿನ್ಕೊಂಡಿಲ್ಲ ತಿನ್ನೋಣ. ನಾನು ಹೋಗಿ ತತ್ತೀನಿ ಆಮೇಲಿಂದ. ಓಕೆ, ಇಲ್ಲೇ ಕುತ್ಕೊಂಡು ತಿನ್ಕೊಂಡು ಹೋಗೋಣ, ಸಕದಾಗಿರುತ್ತೆ. ಬಟ್ ನಾವು ಇದನ್ನ ತರಬೇಕಿತ್ತು, ಒಂದು ಚೇರ್. ಈ ಸಲ ತಂದಿಲ್ಲ, ಯಾಕಂದ್ರೆ ಚೇರ್ ತಂದಿಲ್ಲ ಈ ಸಲ. ಇಲ್ಲ ಅಂದ್ರೆ ಕುತ್ಕೊಂಡು ಅಂದ್ಬಿಡ್ತಾರ. ಚೇರ್ ಇಲ್ಲ ಅಂದ್ರೆ ಆರಾಮಾಗಿ ಇಲ್ಲಿ ಕುತ್ಕೊಂಡು ಮ್ಯಾಗಿ ತಿನ್ಕೊಂಡು ಸಕದಾಗಿ ಇದು ಮಾಡ್ಬೋದಾಗಿತ್ತು. ಏನು ತರಕಾಗ್ಲಿಲ್ಲ, ಯಾಕಂದ್ರೆ ಲಗೇಜ್ ತರೋಣ ಅಂದ್ಬಿಟ್ಟು ಜಾಸ್ತಿ ಲಗೇಜ್ ಬೇಡ, ಸುಮ್ನೆ ಹಿಂಸೆ ಆಗುತ್ತೆ ಎಲ್ಲ ಎತ್ಕೊಂಡು. ಲಾಸ್ಟ್ ಟೈಮ್ ಏನಾಯ್ತು ಗೊತ್ತಾ, ಚೇರ್ಸ್ ಎಲ್ಲ ತಗೊಂಡ್ಬಂದಿದ್ವಿ, ಸೊ ಲಗೇಜ್ ಸ್ವಲ್ಪ ಜಾಸ್ತಿ ಆಯ್ತು. ಹಿಂಗೆ ಅಲ್ವಾ? ಮಾತಾಡ್ತಿದ್ದೀನಿ ತಾನೆ. ಯಾಕೆ ಯಾಕೆ ಸೆಂಟ್ರಲ್ ಯಾಕೆ ಮಾತಾಡ್ತೀವಿ? ಕೊಟ್ರೆ ಹಂಗೆ ಸುಮ್ನೆ ಕುತ್ಕೋಬೇಕಲ್ಲಿ, ಆಯ್ತಾ? ಏನಕ್ಕೆ ಲಗೇಜ್ ತರ್ಲಿಲ್ಲ ಅಂದ್ರೆ ಜಾಸ್ತಿ ಲಗೇಜ್ ಆಗ್ಬಿಡುತ್ತೆ. ಹೋಗಿದ್ ಕಡೆ ಎಲ್ಲ ಎತ್ಕೊಂಡು ಹೋಗಕ್ಕೆ ಎತ್ಕೊಬರಕ್ಕೆಲ್ಲ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೆ ಬರೀ ಟಾಪ್ ಬಾಕ್ಸ್ ಅಲ್ಲಿ ಏನ್ ಬೇಕು ಅದನ್ನ ಮಾತ್ರ ಹಾಕೊಂಡ್ಬಂದ್ವಿ ಅಷ್ಟೇ. ಟಾಪ್ ಬಾಕ್ಸ್ ಮತ್ತೆ ಟ್ಯಾಂಕ್ ಬ್ಯಾಗ್ ಎರಡೇ ತಂದಿರೋದು. ಸೊ ಚೆನ್ನಾಗಿತ್ತು, ಆರಾಮಾಗಿ. ನೆನ್ನೆದೆಲ್ಲ ಸ್ವಲ್ಪ ಇಲ್ಲಿ ಏನೋ ಮಾತಾಡ್ಬೇಕಂತ ಕೇಳ್ರಪ್ಪ. ಓಲಿ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಬಗ್ ನೋಡ್ತಲೇ ನಿಲ್ಸು ಅಂತ. ಇವಾಗ ಗಂಡ ಮಾತಾಡ್ಬೇಡ ಕುತ್ಕೋ ಅಂತ ಅಂದಾಗ ನಾವು ಕುತ್ಕೋಬೇಕು. ಗಂಡನ್ ನೋಡಿ ಹೊಸ ನೈಟ್ ಪಾಲಿಶ್ ನೈಟ್ ಇವ್ರು ಮಲ್ಕೊಂಡಿದ್ದಾಗ ನಾನು ನೈಟ್ ಪಾಲಿಶ್
ಒಳ್ಳೆ ನಾನು ಇಲ್ಲ ಕುತ್ಕೊಳ್ಳ ಹಿಂಗೆ ನಿನ್ಮೇಲೆ ಸುಮ್ಮನೆ ಹೋಗ್ಬಿಡು ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ ಸೊ ಯಾ ಶೇಕ್ ಆಗ್ತಿದೆ ಕ್ಯಾಮ್ರಾ. ಏನಾಗಿಲ್ಲ ಬಟ್ ಫೋನ್ಗೆ ಏನೂ ಆಗಲ್ಲ ಬಿಕಾಸ್ ಗಿಂಬಲ್ ಟೈಟ್ ಆಗಿ ಸೆಕ್ಯೂರ್ಡ್ ಆಗಿ ಇರುತ್ತೆ. ಅಣ್ಣ ಒಂದು ಮ್ಯಾಗಿ ಕುಡಿ ಅಣ್ಣ. ಹಾಂ ಒಂದು ಮ್ಯಾಗಿ, ಒಳ್ಳೆ ಬಿಸಿ ಬಿಸಿ ಮ್ಯಾಗಿ ಸಿಗುತ್ತೆ ಸಕ್ಕತ್ತಾಗಿ. ಇಲ್ಲೇ ಎಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮ್ಯಾಗಿ ಅಂತ ಹೆಂಗೆ 2 ನಿಮಿಷಕ್ಕೆ ಆರೋಗ್ಬಿಡುತ್ತೆ. ಹೌದಲ್ವಾ? ಈಗ ಸಕ್ಕತ್ತಾಗಿ ಆದ್ರೂ ತಣ್ಣಗಿರೋದೇ ತಿನ್ಬೇಕು. ಅಣ್ಣ ಸಕ್ಕತ್ತಾಗಿ ಮ್ಯಾಗಿ ಮಾಡ್ತಿದ್ದಾರೆ. ಮ್ಯಾಗಿ ಮಾಡ್ತಿದ್ದಾರೆ, ಒಳ್ಳೆ ಸ್ಪೈಸಿ ಹಾಕ್ಬಿಟ್ಟು ಮ್ಯಾಗಿ ಆ ತಿನ್ಕೊಂಡು ಚಿಲ್ಲಿ ಪೌಡರ್ ಹಾಕಿ ಸಕ್ಕತ್ತಾಗಿ ಮ್ಯಾಗಿ ತಿನ್ಕೊಂಡು ಒಳ್ಳೆ ಈ ವೆದರಲ್ಲಿ ಮ್ಯಾಗಿ ತಿನ್ನೋದಿಲ್ಲ. ಈಗೇನ್ ಸಿಟ್ಟ ಅಲ್ಲಿ ಇದಿಲ್ವಾ? ತಣ್ಣಗಿಲ್ವಾ? ಕೂರಕ್ಕಾಗಲ್ಲ ನನ್ ಕ್ರೀಮ್ ಕಲರ್ ಪ್ಯಾಂಟು. ಕೂರಕ್ಕಾಗಲ್ಲ, ಇಬ್ರು ಕ್ರೀಮೇ ಕ್ರೀಮೇ ಹಾಕೊಂಡಿದೀವಿ, ಇಬ್ರು ಒಂದೇ ತರ ಹಾಕೊಂಡ್ಬಿಟ್ಟಿದೀವಿ ಡ್ರೆಸ್ನ. ಅದು ಇದು ಕೋಇನ್ಸಿಡೆನ್ಸ್, ಟ್ರಸ್ಟ್ನೇ ಕೋಇನ್ಸಿಡೆನ್ಸ್. ಇದನ್ನ ನಾನು ಸುಮ್ನೆ ಇಟ್ಟಿದ್ದೆ ಮನೆ. ಸೇಮ್ ಅವಳು ಏನ್ ಹಾಕೊಂಡವಳು ಸೇಮ್ ಕಲರ್ ಹಾಕೊಂಡಿದೀನಿ. ಬ್ಲಾಕ್ ಒಳಗಡೆ ಟೀ ಶರ್ಟ್ ಅವಳೆ ಬ್ಲಾಕ್, ಇದು ಅಷ್ಟೇ, ಟಾಪ್ ಅಷ್ಟೇ ಬ್ಲಾಕ್ ಬ್ಲಾಕ್. ಕೋಇನ್ಸಿಡೆನ್ಸ್ಲಿ ಇವಾಗ ತಿನ್ಕೊಂಡು ನೆಕ್ಸ್ಟ್ ಲೊಕೇಶನ್ ಇನ್ನೇನು ಇದೆ ಬೇಜಾನ್ ಐತೆ. ಬಟ್ ಇವಾಗ ಸ್ವಲ್ಪ ನಮ್ಗೆ ಕಂದ ಸೈಡ್ ಬಿಡಮ್ಮ, ಅಂಕಲ್ ಆಚೆ ಬರ್ತಾರೆ. ಸುಮ್ಮನೆ ಕಿರ್ಚೋದು ಜೋಶು, ಎಲ್ಲರಿಗೂ ಕಿರ್ಚೋದು ಅಂತ. ಇಲ್ಲಿ ಕೂರಕ್ಕಾಗಲ್ಲ, ಬಲಿ ಕಂದ ತೋರಿಸ್ತೀನಿ. ಬೆಸ್ಸಿ ಏನ್ ತೋರಿಸ್ತಿ? ಕೂರಕ್ಕಾಗಲ್ಲ, ನೀರು ಸುರಿತೈತೆ ಎಲ್ಲರಲ್ಲೂ. ನಾನು ನನ್ ಹೆಲ್ಮೆಟ್ ಫುಲ್ ನೆಂದೋಗೈತಿ ಒಳಗಡೆ. ಹೌದು, ಫುಲ್ ನೆಂದೋಗ್ಬಿಟ್ಟಿದೀನಿ ನಾನು. ಎಲ್ಲ ಬಂದು ಅಣ್ಣ ಮ್ಯಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೋಗ್ಬಿಟ್ಟು ನಾವು ಮ್ಯಾಗಿ ಹೇಳಿದೀವಿ, ಮ್ಯಾಗಿ ಹೇಳಿ ಬಿಸಿ ಬಿಸಿಯಾಗಿ ರೆಡಿ ಐತೈತೆ ಸಕ್ಕತ್ತಾಗಿ. ಎಲ್ಲ ಇದೆ, ಎಲ್ಲ ಬನ್ನಿ. ಅಂಕಲ್ ಒಬ್ರೇ ಮ್ಯಾನೇಜ್ ಮಾಡ್ತಾರೆ ಎಲ್ಲ. ಈ ಕಡೆ ಮ್ಯಾಗಿ ಮಾಡ್ತಾರೆ, ಆ ಕಡೆ ಪಾಪ್ಕಾರ್ನ್ ಮಾಡ್ತಾರೆ. ಒಳ್ಳೆ ಮ್ಯಾಗಿ ಪೇ ಮಾಡಮ್ಮ. ಕಂದ ಇದು ಅಲ್ಲಿ ಲಾಸ್ಟ್ ಪೇ ಮಾಡಿ ಇಸ್ಕೊಂಡ್ಬಿಡ್ತೀನಿ ಓಡೋಗ್ಬಿಟ್ಟು. ಬೇಗ ಇಸ್ಕೊಂಬಕಂದ. ಬಿಸಿ 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 ಬಿಸಿ. ಅಣ್ಣ ಇನ್ನೊಂದು ಸ್ಪೂನ್ ಕೊಡಿ ಅಣ್ಣ. ಮ್ಯಾಗಿ ಇದು ಕೂಡ ಕೇಳೋದು ನಂಗೆ ಗಿಂಬಲ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಇಟ್ಕೊಂಡು ಇವಾಗ ಅಲ್ಲಿ ಎಲ್ಲಿರೋದು ಮ್ಯಾಗಿ ನಡಿ, ಅಲ್ಲೇ ಹೋಗೋಣ. ಎಲ್ಲ ಚೆನ್ನಾಗಿದೆ. ಓಕೆ, ಬ್ಯಾಕ್ ಟು ಅದೇ ಲೊಕೇಶನ್ಗೆ ಹೋಗ್ತೀವಿ, ಯಾಕಂದ್ರೆ ಚೆನ್ನಾಗಿದೆ ಅಲ್ಲ ಆರಾಮಾಗಿ ಗಿಂಬಲ್. ಮ್ಯಾಗಿ ಮಾಡ್ತಾರೆ ನೋಡಿ, ಅದು ಪಕ್ಕನೇ ರೋಡ್ ಇದು. ಸೊ ಅಲ್ಲೇ ಹೋಗೋಣ. ಬಟ್ ವಿ ಕಾಂಟ್ ಸಿಟ್. ಅಮ್ಮ ಇವಾಗ ಚಳಿ ಐತೈತೆ. ನಾನು ಅವಾಗಿಂದ ಹಿಂಗೆ ಇದ್ದೀನಿ ಮತ್ತೆ. ಅಲ್ಲೆಲ್ಲ ನಡುಕ್ತದ ನಂಗೆ. ಕ್ಯಾಮ್ರಾ ಕವರ್ ಆಗ್ತದೆ. ಆಗ್ತಿಲ್ವಾ? ಯಪ್ಪ ಹೌದಾ? ಸೀರಿಯಸ್ಲಿ ನಾನು ತಡ್ಕೊಂತಿದ್ದೀನಿ ನಾನು ಇವಾಗ ತಂದ್ಬಿಟ್ಟು ಗೈಸ್. ನಾನು ಚಳಿ ತಡ್ಕೊಂತ ಇದ್ದೀನಿ, ಅವ್ರು ತಡ್ಕೊಂತಿಲ್ಲ. ಮ್ಯಾಗಿ ಹಿಂಗ ಆಡ್ತೈತಿ ಅಂದ್ರೆ ಅಯ್ಯಪ್ಪ ಬೇಗ ನಂಗೆ ಚಳಿ ತಡ್ಕೊಳಕ್ ಆಗ್ತಲ್ಲ. ಇವಾಗ ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಆಯ್ತು, ಅವಾಗ ಇರ್ಲಿಲ್ಲ. ಇವಾಗ ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಆಯ್ತು. ಸಿಕ್ಕಾಪಟ್ಟೆ ಚಳಿ ಆಗ್ತೈತಿ ಇವಾಗ. ಅವಾಗಲೇ ಅಷ್ಟು ಚಳಿ ಆಗ್ತಿರ್ಲಿಲ್ಲ. ಹೌದು, ಇವಾಗ ಭಯಂಕರ ಚಳಿ. ನಂಗೆ ಕೋಲ್ಡ್ ಆಗೋಯ್ತು. ಅಯ್ಯಪ್ಪ ಈಸು ಇದು ಎಂತ ಮಂಚು ಬೀಳ್ತಿರೋದನ್ನ ಒರೆಸ್ಕೋತಾ ಇದೀನಿ. ಆಮೇಲೆ ಏನೇನೋ ಅನ್ಕೋಬೇಡಿ. ಹೆಂಗನ್ನಿಸ್ತು ನಿನ್ಗೆ ಕಂದ? ಇವಾಗ ಸದ್ಯಕ್ಕೆ ಇಲ್ಲಿಂದ ಹೋಗ್ಬಿಟ್ಟು ಪೇ ಮಾಡಿದ್ವಿ ಅಲ್ವಾ? ಇಲ್ಲೆಲ್ಲ ಇದನ್ನೆಲ್ಲ ಹಾಕೋದು ಅಲ್ಲಿ ಇಡವ ಅಲ್ಲಿ ಎಲ್ಲಿ ಸರ್? ಇದೆಲ್ಲ ಹಾಕೋದು ಸೊ ಇವಾಗ ಅಲ್ಲಿ ಇನ್ನ ಇದೆ, ಮುಂದೆ ಹೋಗೋರಿದ್ರೆ ಹೋಗ್ಬೋದು ನೀವು. ಬಟ್ ನಾವು ರಿಸ್ಕ್ ತಗೊಳಕ್ ರೆಡಿ ಇಲ್ಲ. ರಿಸ್ಕ್ ಎಲ್ಲ ಮೆಟ್ಲೆ ಐತೆ,
ಯಾರು ಸುಮ್ಮನೆ ಜಾರತ್ತೆ. ಕಾಣಿಸಲ್ಲ ಹೋದ್ರು ಇವಾಗ. ಅಂಡ್ ಫುಲ್ ಇವಾಗ ಮಾರ್ನಿಂಗ್ ಸ್ವಲ್ಪ ಕಾಣಿಸ್ತಾ ಇತ್ತು, ಬಟ್ ಇವಾಗ ಒಂದು ಸ್ವಲ್ಪನೂ ಕಾಣಿಸ್ತಾ ಇಲ್ಲ. ಸೊ ಆ ಕಡೆ ಹೋದ್ರು ವೇಸ್ಟು, ಅದಕ್ಕೋಸ್ಕರ ಹೋಗಕ್ ಹೋಗಲ್ಲ. ಚಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ನನಗೆ ಚಳಿ ಇರಲ್ಲ ಅನ್ಕೊಂಡಿದ್ದೆ, ಬಟ್ ಚಳಿ ಆಗ್ತದೆ. ವೆದರ್ ಸಖತ್ತಾಗಿದೆ. ಬನ್ನಿ ನೋಡಿ, ಇನ್ನು 4 months ಹಿಂಗೆ ಇರುತ್ತಂತೆ. ಯಾವಾಗ ಬೇಕಾದರೂ ಬನ್ನಿ, ಓಕೆನಾ? ಚಿಲ್ವಿಗೋ ಯಾಕೆ ಇಲ್ಲಿ ಏನ್ ಮಾಡೋದು? ಕೂರೋಣ. ಎಲ್ಲಿ ಕೂರೋದು? ಎಲ್ಲಿ ಕೂರೋದು? ಕುತ್ಕೊಳ್ಳೋ, ಯಾಕೆ ನಿಂತ್ಕೋ. ಕಂದ ಮೇಲ್ ಮಾಡ್ಕೊಳ್ಳೋದು, ಇದ್ದಕ್ಕ ನೀನ್ ಇಸ್ತಿನ ಕೂಮೇಲ್ ಮಾಡ್ಕೊಳ್ಳೋದು ಎಲ್ಲ ವೆಟ್ಟಾಗೈತಲ್ಲ. ಮಾಡ್ಕೋ. ಕೂಮ್ ಕೂರಲ್ಲ ಯಾವತ್ತು. ಕೂದಲು ಬೆಟ್ಟಲ್ಲಿದ್ದ ಕೂಮ್ ಮಾಡಬಾರ್ದು. ಜಿಪ್ ಪ್ಯಾಕ್ ಬಿಡು ಪ್ಯಾಕ್ ಮಾಡ್ತೀನಿ ಇದನ್ನ. ಓಕೆ. ಸೊ ಗೈಸ್, ಗಿಂಬಲ್ನ ಪ್ಯಾಕ್ ಮಾಡ್ತೀನಿ, ಕೈಯಲ್ಲಿ ತೆಗಿತೀನಿ. ನೆಕ್ಸ್ಟ್ ಕೈಯಲ್ಲಿ ತೆಗಿತೀನಿ ನಾನು ವಿಡಿಯೋ. ಇಲ್ಲಿ ನೋಡಿ, 2 wheeler ನೋಡಿ ಇಲ್ಲಿ. ಇವಾಗ ಗೊತ್ತಾಗ್ತಿದೆ ಅನ್ಸುತ್ತೆ. ಅಪ್ಪ, ನನ್ನ ಮುಖ ನೋಡಿ ಇಲ್ಲಿ. ಇದು ಕಾಣಿಸ್ತಿದ್ಯಾ ಕಂದ? ಮುಖದ ಮೇಲೆ ಬೀಳ್ತಿರೋದು? ಇಲ್ಲ, ಇನ್ನ ಕಾಣಿಸ್ತಾ. ಫೋನಲ್ಲಿ ಅಷ್ಟು ಕಾಣಿಸಲ್ಲ. ಫೋನಲ್ಲಿ ಕಾಣಿಸಿಲ್ಲ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ನಾವು ಕ್ಯಾಮ್ರಾ ಮೇಲೆಲ್ಲ ನೀರು ಬಿದ್ದುಬಿಟ್ಟೈತೆ. ಬೆಳಗ್ಗೆ ಬೇಗ ಒಂದಕ್ಕೆ ಜನ ಜಾಸ್ತಿ ಇರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು ವೆದರ್. ಇವಾಗ ಮಳೆ ಸ್ಟಾರ್ಟ್ ಆಯ್ತು. ಸೊ ಏನಪ್ಪಾ ಅಂತ ಅಂದ್ರೆ, ನಾವು ಹೆಲ್ಮೆಟ್ ಹಾಕೊಂಡಿದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಹಿಮ ಬೀಳ್ತಾರದ ಅಥವಾ ಮಳೆನ ಅಂತ. ಇವಾಗ ಏನೋ ಗ್ಲಾಸಿಂಗ್ ತೆಗೆದ್ಬಿಟ್ಟು ನೋಡ್ದಾಗ ಗೊತ್ತಾಯ್ತು ಇಟ್ಸ್ ರೈನಿಂಗ್ ಅಂತ. ಮಳೆ ಸ್ಟಾರ್ಟ್ ಆಯ್ತು. ಸಕ್ಕದಾಗಿದೆ. ನನ್ಗಂತೂ ನೋಡಿ, ರೈಡರ್ಸ್ ಇವಾಗ ಹೋಗ್ತಾ ಇದಾರೆ. ಖುಷಿ ಆಗ್ತಾ ಇದೆ. ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಇನ್ನೂ ಸ್ವಲ್ಪ ತಿರ್ಬೋದಿತ್ತು, ಬಟ್ ಮಳೆ ಬಂತು. ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲ, ಅದು ಅದ್ರಲ್ಲಿ ಬೇರೆ ಬ್ಲಾಕ್ ಪ್ಯಾಂಟ್ ಆಗಿರೋ ಕುತ್ಕೊಂಡ್ಬಿಡ್ತಿದೆ. ಬೇರೆ ಹಾಕಿದೀನಿ ನಾನು. ಹೌದು, ಇಬ್ರು ಕ್ರೀಮ್ ಪ್ಯಾಂಟ್ ಹಾಕೊಂಡ್ಬಿಟ್ಟಿದೀವಿ ಬಂದು. ಸಗಣಿ ಆದಂಗ ಆಗಿರುತ್ತೆ ಮೇಲೆ ಕುತ್ಕೊಂಡ್ರೆ. ಈಗ ಹೌದು. ಟ್ರಾಕ್ಷನ್ ಕಂಟ್ರೋಲ್ ವರ್ಕೇ ಆಗ್ತಿರ್ಲಿಲ್ಲ. ಇದು ಓಕೆ. ಅಂದ್ರೆ ಫುಲ್ ಹಿಂಗ್ ಸ್ಟಡಿಯಾಗಿ ನಿಂತ್ಕೊಂಡಿದ್ರೆ ವರ್ಕ್ ಆಗ್ತೈತೆ ಅಂತ, ಇಲ್ಲ ಅಂದ್ರೆ ವರ್ಕ್ ಆಗ್ತಿಲ್ಲ ಅಂತ. ಓಕೆ. ನಿನ್ನೆ ಲಾಸ್ಟ್ ಟೈಮ್ ಸರ್ವಿಸ್ ಕೊಟ್ಟಾಗಿಂದ ವರ್ಕ್ ಆಗ್ತಿರ್ಲಿಲ್ಲ. ಅದೇನೋ ಸೆನ್ಸರ್ ಹೋಗಿತ್ತು ಅಂದ್ರೆ ಚೇಂಜ್ ಮಾಡಿದ್ರು, ವರ್ಕ್ ಆಗ್ತಿರ್ಲಿಲ್ಲ. ಇದಕ್ಕಿದ್ದಂಗೆ ಸಡನ್ ಆಗಿ ಸರಿ ಆಗ್ಬಿಟ್ಟೈತೆ ನೋಡು ಎಲ್ಲ. ಸುಮ್ಮನೆ ಇದಕ್ಕಿದ್ದಂಗೆ ಸರಿ ಆಗ್ಬಿಟ್ಟೈತೆ. ಅದು ಸರ್ವಿಸ್ ಕೊಟ್ಟಾಗ್ಲೂ ಸರಿ ಹೋಗಿರ್ಲಿಲ್ಲ, ಬಟ್ ಆಟೋಮೆಟಿಕ್ ಸರಿ ಹೋಯ್ತು.